ಶಾಲೋಮ್. ಇಂದು 8 ಆಗಸ್ಟ್ 2026. ಎಲ್ಲರಿಗೂ ವಾರಾಂತ್ಯದ ಶುಭಾಶಯಗಳು. ಯೇಸು ಕ್ರಿಸ್ತನಲ್ಲಿ ನಮ್ಮ ಗುರುತು ಮಾನುಷಿಕವಾದ ಸಾಧನೆಗಳಿಂದಾಗಲಿ ಸಾಮಾಜಿಕ ಸ್ಥಾನಮಾನಗಳಿಂದಾಗಲಿ ಹೊಂದಿಕೊಳ್ಳಲಾಗುವುದಿಲ್ಲ. ಬದಲಿಗೆ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯ ಮೂಲಕ ನಾವು ಪಡಕೊಂಡ ಉಡುಗೊರೆಯಾಗಿದೆ. ನೀಲ್ ಟಿ ಆಂಡರ್ಸನ್ ಎಂಬುವವರು ಹೇಳಿರುವಂಥದ್ದು, ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರೋ ಅದು ನೀವು ಮಾಡಿದ ಕೆಲಸಗಳಿಂದಾಗಿದ್ದಲ್ಲ, ನೀವು ಕ್ರಿಸ್ತನಲ್ಲಿರುವುದು ಆತನು ನಿಮಗಾಗಿ ಮಾಡಿದ ಕೆಲಸದಿಂದ. ನಿಕೋದೇಮನು ಫರಿಸಾಯರಲ್ಲಿ ಯಹೂದ್ಯರ ಹಿರೀಸಭೆಯವನಾಗಿದ್ದ. ಆತನು ರಾತ್ರಿಯ ಜಾವದಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು. ಯೇಸುವಿನ ಪ್ರತಿಕ್ರಿಯೆ ಅನ್ನುವಂಥದ್ದು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಫರಿಸಾಯರು ದೇವರ ರಾಜ್ಯವನ್ನು ಇಸ್ರಾಯೇಲ್ಯರ ಭವಿಷ್ಯದ ರಾಷ್ಟ್ರದ ಪುನಃಸ್ಥಾಪನೆಯಾಗಿ ಕಂಡವರಾಗಿದ್ದರು, ಅಥವಾ ಇಸ್ರಾಯೇಲ್ ಎಂಬ ಐಹಿಕ ರಾಜ್ಯದ ಸ್ಥಾಪನೆ ಎಂದು ಭಾವಿಸಿದ್ದರು. ಅವರು ನೆನೆಸಿದ್ದು, ಯೆಹೋವನು ದಾವೀದನ ಕುಲದವರಿಂದ ಮೆಸ್ಸಿಯನನ್ನು ಕಳುಹಿಸಿ ರೋಮನ್ ಸಾಮ್ರಾಜ್ಯದ ದಬ್ಬಾಳಿಕೆಯಿಂದ ಯಹೂದ್ಯರನ್ನು ಸ್ವತಂತ್ರಗೊಳಿಸಿ ಯೆರೂಸಲೇಮ್ ಪಟ್ಟಣವನ್ನು ರಾಜಧಾನಿಯನ್ನಾಗಿಸಿ ಒಂದು ಪ್ರಬಲವಾದ ಐಹಿಕ ರಾಜ್ಯದ ಸ್ಥಾಪನೆಯಾಗಿತ್ತು. ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಫರಿಸಾಯರು ದೇವರ ರಾಜ್ಯ ಯಾವಾಗ ಬರುವುದು ಎಂಬ ಪ್ರಶ್ನೆಯನ್ನು ಕೇಳಿದಾಗ ಯೇಸು ಅವರಿಗೆ ಉತ್ತರಿಸಿದ್ದು, ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ, ಈಗೋ ಇಲ್ಲಿ ಇದೆ, ಅಗೋ ಅಲ್ಲಿಯದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳುಕೊಳ್ಳಿರಿ. ಲೂಕ 17:20-21. ಯೇಸು ನಿಕೋದೇಮನಿಗೆ ಹೊಸದಾಗಿ ಹುಟ್ಟಬೇಕು ಎಂದು ಹೇಳಿದಾಗ ನಿಕೋದೇಮನಿಗೆ ಯೇಸುವಿನ ಈ ಬೋಧನೆ ಒಂದು ಹೊಸತನವಾಗಿ ಕಂಡಿತು. ಇಲ್ಲಿಯವರೆಗೆ ಕೇಳರಿಯದಂತಹ ಒಂದು ಹೊಸ ಸಂಗತಿ. ಹೀಗಿರಲಾಗಿ ನಿಕೋದೇಮನು ಯೇಸುವಿಗೆ, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ? ನಿಕೋದೇಮನು ಒಂದು ದೈಹಿಕ ಜನನದ ಕುರಿತಾಗಿ ಚಿಂತಿಸುವವನಾದನು. ಆದರೆ ಯೇಸು ನಿಕೋದೇಮನಿಗೆ ಹೇಳಿದ್ದು, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಯೇಸು ಹೇಳಿದ್ದು ಆತ್ಮದಿಂದ ಪುನರುಜ್ಜೀವನಗೊಳ್ಳುವುದು. ಏದೇನ್ ತೋಟದಲ್ಲಿ ಅವಿಧೇಯತೆಯ ಮೂಲಕ ನಷ್ಟವಾಗಿ ಹೋದ ದೇವರೊಂದಿಗಿನ ಸಾಂಗತ್ಯವನ್ನು ಪುನಃ ಪಡಕೊಳ್ಳಬೇಕಾದರೆ ನಾವು ದೇವರೊಂದಿಗೆ ಗುರುತಿಸಿಕೊಳ್ಳತಕ್ಕದಾಗಿದೆ. ಸ್ನಾನಿಕನಾದ ಯೋಹಾನನ ಕಾಲದಲ್ಲಿ ಅವನು ಯೋರ್ದಾನೊಳೆಯ ಸುತ್ತಲಿರುವ ಪ್ರಾಂತದಲ್ಲೆಲ್ಲ ಸಂಚರಿಸಿ ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು. ಲೂಕ 3:3. ದೀಕ್ಷಾಸ್ನಾನವು ದೇವರೊಂದಿಗೆ ಗುರುತಿಸುವಿಕೆಯ ಒಂದು ಒಡಂಬಡಿಕೆಯ ಸಂಕೇತವಾಗಿದೆ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ರೋಮನ್ ಸಮಾಜದಲ್ಲಿ ಪ್ರೌಢಾವಸ್ಥೆಗೆ ತಲುಪುವ ಯುವಕರು ತಮ್ಮ ಬಾಲ್ಯದ ನಿಲುವಂಗಿಯನ್ನು ಬದಿಗಿಟ್ಟು ಟೋಗ ಎಂಬ ಉಣ್ಣೆಯ ಬಟ್ಟೆಯಿಂದ ತಯಾರಿಸಲಾದ ಸಡಿಲವಾದ ವಸ್ತ್ರವನ್ನು ಧರಿಸಿಕೊಳ್ಳುವರು. ಈ ವಸ್ತ್ರವು ಅವರಿಗೆ ರೋಮನ್ನರ ಪೂರ್ಣ ಹಕ್ಕನ್ನು, ಜವಾಬ್ದಾರಿಯನ್ನು ಹಾಗೂ ಪೌರತ್ವವನ್ನು ಪ್ರತಿನಿಧಿಸುವಂತದಾಗಿದೆ. ಪೌಲನು ಈ ಒಂದು ಹಿನ್ನೆಲೆಯನ್ನ ಕಲ್ಪಿಸಿಕೊಂಡು ಗಲಾತ್ಯದಲ್ಲಿರುವ ದೇವಜನರಿಗೆ ಹೇಳುವಂತದ್ದು, ದೀಕ್ಷಾಸ್ನಾನದ ಮೂಲಕ ನೀವು ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಪೌಲನು ಯಹೂದ್ಯರಿಗೆ ಹೇಳುವಂತದ್ದು, ನಿಯಮಗಳೆಂಬ ಹಳೆಯ ವಸ್ತ್ರವನ್ನು ತೆಗೆದುಹಾಕಿ ಹಾಗೆಯೇ
ಗ್ರೀಕರಿಗೆ ಹೇಳುವಂಥದ್ದು ಆಚಾರವೆಂಬ ಹಳೆಯ ವಸ್ತ್ರವನ್ನು ತೆಗೆದುಹಾಕಿ ಯೇಸು ಕ್ರಿಸ್ತನೆಂಬ ನೀತಿಯ ವಸ್ತ್ರವನ್ನು ಧರಿಸಿಕೊಳ್ಳಿರಿ. ದೀಕ್ಷಾಸ್ನಾನವೆಂಬುದು ಕೇವಲ ಒಂದು ಧಾರ್ಮಿಕ ವಿಧಿವಿಧಾನವಲ್ಲ. 1 ಪೇತ್ರ 3:21 ಪೇತ್ರನು ಬರೆದಿರುವಂಥದ್ದು, ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂತದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದಾಗಿದೆ. ಪ್ರೀತಿಯ ದೇವಜನರೇ, ದೀಕ್ಷಾಸ್ನಾನವೆಂಬ ಬಾಹ್ಯವಾದ ಸಂಕೇತದೊಂದಿಗೆ ನಾವು ಯೇಸು ಕ್ರಿಸ್ತನೊಂದಿಗೆ ಗುರುತಿಸಲ್ಪಟ್ಟಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.